ಶ್ರೀ ಅಯ್ಯಪ್ಪ ದೀಪಾರಾಧನಾ ಸಮಿತಿ ಮಡಿಕೇರಿಯ ಶ್ರೀ ಮುತ್ತಪ್ಪ ದೇವಾಲಯದ ಆವರಣದಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಡಿಸೆಂಬರ್ 30ರಂದು ದೀಪಾರಾಧನಾ ಉತ್ಸವ ನಡೆಯಲಿದೆ ಎಂದು ಸಮಿತಿಯ ಗೌರವಾಧ್ಯಕ್ಷ ಚಂದ್ರಶೇಖರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅಂದು ಬೆಳಗ್ಗೆ 6 ಗಂಟೆಗೆ ನಡೆ ತೆಗೆಯುವುದು, 6:05ಕ್ಕೆ ನಿರ್ಮಲ್ಯ ಪೂಜೆ, 6:30ಕ್ಕೆ ಗಣಪತಿ ಹೋಮ, 8 ಗಂಟೆಗೆ ಅಷ್ಟಾಭಿಷೇಕ ಸೇವೆ, 10:30ಕ್ಕೆ ತುಳಸಿ ಸಹಸ್ರನಾಮಾರ್ಚನೆ, ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ, ಮಂಗಳಾರತಿ, ಪ್ರಸಾದ ವಿತರಣೆ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಎಲ್ಲಾ ಕಾರ್ಯಕ್ರಮದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಅಯ್ಯಪ್ಪ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಚಂದ್ರಶೇಖರ್ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಕಾರ್ಯದರ್ಶಿ ರವಿ, ಖಜಾಂಚಿ ಹರೀಶ್, ಮುಖ್ಯ ಗುರುಸ್ವಾಮಿ ವಿಜು, ಪ್ರಮುಖರಾದ ಬಸವರಾಜ್, ಸುರೇಶ್ ಹಾಜರಿದ್ದರು. 1 ಗಂಟೆಗೆ ಪಾಲ್ಗೊಂಡು ಪ್ರತಿಷ್ಠಾಪನೆ, 1:30 ಗಂಟೆಗೆ ಕಾಯಂಬ ಚಂಡೆ ಸೇವೆ, 4 ಗಂಟೆಗೆ ಪಾಲ್ಗೊಂಡು ಮೆರವಣಿಗೆ. ಅದು ಅಶ್ವಿನಿ ದೇವಸ್ಥಾನದ ಹೊರಟು ಉತ್ತರ ದೇವಸ್ಥಾನದವರೆಗೆ ಮೆರವಣಿಗೆ ಬರುತ್ತದೆ. ಶ್ರೀ ಅಯ್ಯಪ್ಪ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಅಲಂಕಾರ ಮಾಡಿಸಿ ಚಂಡೆ ಬೇಡದೊಂದಿಗೆ ನಗರದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಲು ನಿಶ್ಚಯಿಸಿದ್ದೇವೆ. ಪುನಃ 6:30 ಗಂಟೆಗೆ ದೀಪಾರಾಧನೆ, ಅಲಂಕಾರ ಪೂಜೆ, 7:30 ಗಂಟೆಗೆ ಪಡಿರಂಗ ಪೂಜೆ, ದುರ್ಗಾ ಪೂಜೆ, ಸುಬ್ರಹ್ಮಣ್ಯ ಪೂಜೆ, 8:30 ಗಂಟೆಗೆ ಮಹಾಪೂಜೆ, ತೀರ್ಥಪ್ರಸಾದ ವಿತರಣೆ ಮತ್ತು ಅನ್ನದಾನ ಕಾರ್ಯಕ್ರಮ ಇಟ್ಟುಕೊಂಡಿದೆ. ರಾತ್ರಿ 12 ಗಂಟೆಯಿಂದ 2 ಗಂಟೆವರೆಗೆ ಅಗ್ನಿ ಪೂಜೆ, 2 ಗಂಟೆಯಿಂದ ಬೆಳಗ್ಗೆ 5ರವರೆಗೆ ಪ್ರತಿಪಾಟು, ಪಾಲ್ಪಿಂಡಿ, ತಿರಿಯೋಳಿಚಲ್, ಪೆಟ್ಟು ತಂಡು ಮತ್ತು ಅಗ್ನಿಗೊಂಡ ಆಯುಧದೊಂದಿಗೆ ನಮ್ಮ ಉತ್ಸವವು ಪರಿಸಮಾಪ್ತವಾಗುವುದು. ಅದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಎಲ್ಲ ವಿಧದ ಮಾಡಬೇಕಾಗಿ ಧನಪೂರ್ವಕವಾಗಿ ಸಹಾಯ ಮಾಡಬೇಕಾಗಿ ಈ ಮೂಲಕ ನಾವು ಎಲ್ಲರಿಗೂ ಕೇಳಿಕೊಳ್ತೇವೆ.